ಈ ವಿಧಾನಸೌಧದಲ್ಲಿ ಆರಂಭದ ದಿನಗಳಿಂದ ಇವತ್ತಿನವರೆಗೆ ಈ ರಾಜಕಾರಣಿಗಳಿಗೆ ದೊಡ್ಡ ತಲೆನೋವು ಯಾವುದು ಗೊತ್ತಾ? ಅವರವರು ಮಾಡುವಂತ ಕೆಲಸಗಳನ್ನ ಮಾಧ್ಯಮದವರು ಚಿತ್ರೀಕರಿಸಿ ಜನರ ಎದುರಿಗೆ ತಲುಪಿಸಿಬಿಡ್ತಾರೆ. ನಾವು ಮಾಡುವಂತ ತಪ್ಪುಗಳು ನೇರವಾಗಿ ಜನರಿಗೆ ತಲುಪುತ್ತೆ ಅನ್ನೋದೇ ಅವರಿಗೆ ದೊಡ್ಡ ತಲೆನೋವು. ಹಾಗಾಗಿ ಇದೀಗ ವಿಧಾನಸೌಧದಲ್ಲಿ ಮಾಧ್ಯಮಗಳನ್ನ ಹತ್ತಿಕ್ಕಲು ಇದೀಗ ಸರ್ಕಾರ ಹೊರಟಿದೆಯಂತೆ. ಮಾಧ್ಯಮಗಳ ಮೇಲೆ ಒಂದಿಷ್ಟು ಸಿಬ್ಬಂದಿ ಆಡಳಿತವನ್ನ ತಂದು ಸಿಬ್ಬಂದಿ ಆಡಳಿತ ಸುಧಾರಣೆ ಇಲಾಖೆಯ ದರ್ಪವನ್ನು ತೋರಿಸಲಾಗ್ತಾ ಇದೆ. ವಿಧಾನಸೌಧದಲ್ಲಿ ಮಾಧ್ಯಮಗಳನ್ನ ಹತ್ತಿಕ್ಕಲು ಸರ್ಕಾರ ಹೊರಟಿದೆ. ಮಾಧ್ಯಮಗಳ ಮೇಲೆ ಸಿಬ್ಬಂದಿ ಆಡಳಿತ ಸುಧಾರಣಾ ಇಲಾಖೆ ದರ್ಪವನ್ನು ತೋರಿಸ್ತಾ ಇದೆ. ವಿಧಾನಸೌಧದಲ್ಲಿ ನಿಗದಿಪಡಿಸಿದ ಸ್ಥಳದಲ್ಲಿಯೇ ಇನ್ನು ಮುಂದೆ ನಾವು ಬೈಟ್ ತಗೊಳ್ಬೇಕಂತೆ. ಓಕೆ, ಬೇರೆ ಸ್ಥಳದಲ್ಲಿ ರಾಜಕೀಯ ನಾಯಕರ ಬೈಟ್ ಪಡೆಯುವಂತಿಲ್ಲ. ಯಾಕೆ ಸ್ವಾಮಿ, ಯಾಕೆ ಇಷ್ಟೊಂದು ಭಯ ನಿಮ್ಗೆ? ವಾರ್ತಾ ಇಲಾಖೆಗೆ ಪತ್ರ ಬರೆದಿದ್ದಾರೆ DPAR. ಭದ್ರತೆಯ ನೆಪದಲ್ಲಿ ಮಾಧ್ಯಮಗಳ ಮೇಲೆ ಸರ್ಕಾರ ಸವಾರಿಯನ್ನ ಮಾಡೋಕೆ ಹೊರಟಿದೆ. ಇದು ಸಾಧ್ಯವಿಲ್ಲ. ನಿಮ್ಮ ಹತ್ರ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸರ್ಕಾರದಿಂದಲೇ ಧಕ್ಕೆ ಉಂಟಾಗ್ತಾ ಇದೆ. ಈ ಹಿಂದೆಯೂ ಕೂಡ ಹಿಂಗೆ ಮಾಡಿದ್ರು. DPR ತಾಳಕ್ಕೆ ತಕ್ಕಂತೆ ಕುಣಿಯುವ ಹೊರಟಿದ್ದಾರಂತೆ ವಾರ್ತಾ ಇಲಾಖೆ. ವಿಧಾನಸೌಧದಲ್ಲಿ ಪದೇ ಪದೇ ಬಹಿರಂಗವಾಗ್ತಾ ಇದೆ ಭದ್ರತಾ ಲೋಪಗಳು. ವಿಧಾನಸೌಧದಲ್ಲಿ ಮಾಧ್ಯಮಗಳನ್ನ ಈ ಸರ್ಕಾರ ಹತ್ತಿಕ್ಕಕ್ಕೆ ಮುಂದಾಗಿದೆ. ನೋಡಿ, ಹಿಂದೆ ವಿಧಾನ ಕಲಾಪದಲ್ಲಿ ಮಾಧ್ಯಮದವರನ್ನ ಒಳಗಡೆ ಬಿಡಲಾಗ್ತಾ ಇತ್ತು. ಕಲಾಪದಲ್ಲಿ ಇವರು ಕೂತ್ಕೊಂಡು ಯಾವ್ಯಾವ ಮೂವಿಗಳನ್ನ ನೋಡ್ತಾ ಇದ್ರು, ಯಾವ್ಯಾವ ಫಿಲ್ಮ್ಗಳನ್ನ ನೋಡ್ತಾ ಇದ್ರು, ಎಂತ ಅಸಭ್ಯ ವಿಡಿಯೋಗಳನ್ನ ನೋಡ್ತಾ ಇದ್ರು. ಇದನ್ನೆಲ್ಲ ನಾವು ಮಾಧ್ಯಮದವರು ಯಾವಾಗ ಜನರ ಎದುರಿಗೆ ಬಿತ್ತರಿಸಿದ್ವಿ ನೋಡಿ, ಆಗ ಮಾಧ್ಯಮದವರನ್ನ ನಾವು ವಿಧಾನ ಪರಿಷತ್ನ ಒಳಗಡೆ ಅವರನ್ನ ಸೇರಿಸೋದು ಬೇಡ, ಹೊರಗಡೆನೆ ಇಡೋಣ ಅಂತ ಹೇಳಿದ್ರು. ಇದೀಗ ಹೊರಗಡೆ ಒಂದಿಷ್ಟು ವಿಧಾನಸೌಧದ ನೀವು ಬ್ಯಾಕ್ ಸೈಡ್ ಗೇಟ್ಗೆ ಬಂದ್ರೆ, ಬ್ಯಾಕ್ ಸೈಡ್ ಗೇಟ್ ಅಲ್ಲಿ ಮಾಧ್ಯಮದವರೆಲ್ಲ ಒಂದಿಷ್ಟು ಕೌಂಟರ್ಗಳನ್ನ ಹಾಕೊಂಡಿದ್ದಾರೆ. ಅಲ್ಲಿ ಮಾತ್ರ ಇನ್ನು ಮುಂದೆ ಮಾತಾಡಿಸ್ಬೇಕಂತೆ. ಮಾಧ್ಯಮ ವಿಧಾನಸೌಧ ಅಕ್ಕಪಕ್ಕದಲ್ಲಿ ಯಾವ ಶಾಸಕರನ್ನ, ಯಾವ ಸಚಿವರನ್ನ, ಯಾವುದೇ ವ್ಯಕ್ತಿಗಳನ್ನ ಕೂಡ ಮಾತಾಡಿಸಬಾರ್ದಂತೆ. ಅಂದ್ರೆ ಇದರ ಅರ್ಥ ಏನು? ನಮ್ಮ ಕಳ್ಳಾಟಗಳನ್ನ ಇನ್ನು ಮುಂದೆ ಚಿತ್ರೀಕರಣ ಮಾಡಬೇಡಿ, ನಮ್ಮ ಕಳ್ಳಾಟಗಳನ್ನ ಚಿತ್ರೀಕರಣ ಮಾಡಬೇಡಿ, ಜನರ ಎದುರಿಗೆ ತೋರಿಸಬೇಡಿ, ತೋರಿಸಿದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ ಅಂತ ಇಂಡೈರೆಕ್ಟ್ ಆಗಿ ಇವರು ಹೇಳ್ತಾ ಇದ್ದಾರೆ. ಇದನ್ನ ನಾವು ಕೇಳ್ಕೊಂಡು ಕೂತ್ಕೊಳ್ಬೇಕಂತೆ. ಅದಲ್ಲದೆ ವಾರ್ತಾ ಇಲಾಖೆಯವರು ಯಾವ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅದನ್ನು ಕೂಡ ಕಾದು ನೋಡಬೇಕಾಗಿದೆ. ಭದ್ರತೆಯ ನೆಪದಲ್ಲಿ ಮಾಧ್ಯಮಗಳ ಮೇಲೆ ಸರ್ಕಾರದ ಸವಾರಿಗೆ ಹೊರಟಿದೆ. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಐಶ್ವರ್ಯ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಐಶ್ವರ್ಯ, ಇದು ಬಹಳ ಆಶ್ಚರ್ಯಕರ ಸಂಗತಿ ಮತ್ತು ಮುಜುಗರದ ಸಂಗತಿ. ಯಾರಿಗೆ? ಸರ್ಕಾರಕ್ಕೆ. ಇದರ ಅರ್ಥ ಏನು ಗೊತ್ತಾ? ಇದರ ಅರ್ಥ ಏನು ಅಂತ ಕೇಳಿದ್ರೆ, ನಾವು ಮಾಡುವಂತ ಕಳ್ಳಾಟಗಳು ಇನ್ನು ಮುಂದೆ ನಿಮ್ ಯಾರು ಕೂಡ ಗೊತ್ತಾಗಬಾರ್ದು, ಹಂಗಾಗಿ ನೀವು ಯಾರು ಕೂಡ ಇದನ್ನ ಚಿತ್ರೀಕರಣ ಮಾಡಬೇಡಿ ಅಂತ ಹೇಳಿ ಏನೇನು ಅಪ್ಡೇಟ್ಸ್ ಗಳು ಲಭ್ಯವಾಗ್ತಿದೆ ಐಶ್ವರ್ಯ? ಕಾರ್ತಿಕ್, ನೀವ್ ಹೇಳ್ದಂಗೆ ಹೌದು. ವಿಧಾನಸೌಧದಲ್ಲಿ ಏನು ಮಾಧ್ಯಮದವರನ್ನ ಹತ್ತಿಕ್ಕೋ ಅಂತ ಕೆಲಸಕ್ಕೆ ಈಗ ಕೈ ನಾಯಕರು ಸಿದ್ಧತೆಯನ್ನ ನಡ್ಕೊಂಡಿದ್ದಾರೆ ಅನ್ನೋದು ಎಲ್ಲೋ ಒಂದ್ ಕಡೆ ಕೇಳಿ ಬರ್ತಿರುವಂತದ್ದು. ಏನು ಆಡಳಿತ ಸುಧಾರಣಾ ಇಲಾಖೆಯಿಂದ ವತಿಯಿಂದ ವಾರ್ತಾ ಇಲಾಖೆಗೆ ಮನವಿ ಪತ್ರವನ್ನ ಅಥವಾ ಆದೇಶ ಪತ್ರವನ್ನ ಸಹ ಅಂತಾನೆ ಹೇಳ್ಬೋದು ಕಳ್ಸಿರುವಂತದ್ದು. ಇದೇ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಈಗ ವ್ಯಾಸ ಆಗ್ತಿದೆ ಅಂತಾನೆ ಹೇಳ್ಬೋದು. ಎಲ್ಲಿ ಮಾಧ್ಯಮದವರು ವಿಧಾನಸೌಧಕ್ಕೆ ಹೋಗುವ ಸಂದರ್ಭದಲ್ಲಿ ಒಂದಷ್ಟು ಪಾಸ್ಗಳನ್ನಾಗಿರ್ಬೋದು, ID ಕಾರ್ಡ್ಗಳನ್ನಾಗಿರ್ಬೋದು, ಇದನ್ನೆಲ್ಲ ಕೊಟ್ಟೇನೆ ನಾವು ಮಾಧ್ಯಮದವರು ಒಳಗಡೆ ಹೋಗುವಂತದ್ದು. ಇದೇ ವಿಚಾರವಾಗಿನೂ ಸಹ ಸಾಕಷ್ಟು ಚರ್ಚೆಗಳು ಸಹ ಈಗ ಕೇಳಿ ಬರ್ತಿದೆ ಅಂತಾನೆ ಹೇಳ್ಬೋದು ಕಾರ್ತಿಕ್. ಥ್ಯಾಂಕ್ ಯು ಐಶ್ವರ್ಯ ತಮ್ಮೆಲ್ಲ ಮಾಹಿತಿಗಳಿಗಾಗಿ. ಸೊ ಓವರ್ ಆಲ್ ಆಗಿ ಇಲ್ಲಿ ಆಗ್ತಾ ಇರುವಂಥದ್ದು ಇಷ್ಟೇ. ತಾವು ಮಾಡುವಂಥ ತಪ್ಪುಗಳನ್ನ ಎಲ್ಲಿ ಮಾಧ್ಯಮಗಳು ಜನರ ಎದುರಿಗೆ ತಲುಪಿಸುತ್ತೋ, ಎಲ್ಲಿ ಮಾಧ್ಯಮಗಳು ನಮ್ಮ ತಪ್ಪುಗಳನ್ನ ಎತ್ತಿ ಹಿಡಿತಾರೋ, ಎಲ್ಲಿ ನಮ್ಮ ಚಲನವಲನಗಳು, ಕಾಂಪ್ರಮೈಸ್ಗಳು ಇದೆಲ್ಲ ಮಾಧ್ಯಮದವರಿಗೆ ಗೊತ್ತಾಗುತ್ತೋ ಅನ್ನುವಂಥ ಕಾರಣಕ್ಕೆ ಈ ನಿರ್ಧಾರಕ್ಕೆ ಸರ್ಕಾರ ಬಂದಂತಿದೆ.